ಕೋಗಿಲು ಲೇಔಟ್ ಬಳಿಕ ಥಣಿಸಂದ್ರದಲ್ಲಿ ಜೆಸಿಬಿಗಳು ಗರ್ಜಿಸಿವೆ. ದಾಖಲೆಗಳಿದ್ರೂ ಮನೆ ಕೆಡವಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾಗ್ತಿದೆ. ಇತ್ತ ಕೋಗಿಲು ನಿರಾಶ್ರಿತರಿಗೆ ಇನ್ನೂ ಮನೆ ಭಾಗ್ಯ ಸಿಕ್ಕಿಲ್ಲ. ಸೂರು ಕಳ್ಕೊಂಡು ಕಣ್ಣೀರ್ ಹಾಕ್ತಿರೋ ನಿವಾಸಿಗಳು ದಾಖಲೆಗಳಿದ್ರೂ ಕೆಡವಿದ್ದಾರೆ ಎಂದು ಆಕ್ರೋಶ. ಬೀದಿಯಲ್ಲೇ ಊಟೋಪಚಾರ, ಒತ್ತುವರಿ ತೆರವು ಇವರ ಒಡಲಿಗೆ ಕೊಳ್ಳಿಯಿಟ್ಟಂತಾಗಿದೆ. ಮತ್ತೆ ಜೆಸಿಬಿ ಘರ್ಜನೆ. ಬಿಡಿಎ ಜಾಗದಲ್ಲಿದ್ದ 37 ಮನೆಗಳು ನೆಲಸಮ. ಬೀದಿಗೆ ಬಿದ್ದ ಕುಟುಂಬಗಳು ಅನ್ನ ನೀರಿಗಾಗಿ ನಿರಾಶ್ರಿತರ ಪರದಾಟ. ನಾಗಾಪುರ ಬಳಿಯ ಥಣಿಸಂದ್ರದ ಸಾರಾಯಿಪಾಳ್ಯದಲ್ಲಿ ಜೆಸಿಬಿ ಘರ್ಜಿಸಿದೆ. ಬಿಡಿಎ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಜೆಸಿಬಿ ಸಮೇತ ಎಂಟ್ರಿ ಕೊಟ್ಟು ಅಕ್ರಮ 37 ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ಥಣಿಸಂದ್ರದ ಅಶ್ವತ್ಥ ನಗರದಲ್ಲಿ ಅಕ್ರಮವಾಗಿ ವಾಸವಿದ್ದಂತಹ ಸುಮಾರು 47 ಕುಟುಂಬಗಳನ್ನ ಈಗ ತೆರವು ಮಾಡಲಾಗಿರುವಂತದ್ದು ಸದ್ಯ ನಾವು ಗಮನಿಸ್ತಾ ಇದ್ದೀವಿ. ಅಶ್ವತ್ಥ ನಗರದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಮನೆ ಕಟ್ಟಿಕೊಂಡು ಇಲ್ಲಿ ಜನ ವಾಸವನ್ನ ಮಾಡ್ತಾ ಇದ್ರು. ಅಲ್ಲದೆ 1998ರಲ್ಲಿ ಇಲ್ಲಿ ಒಬ್ಬ ನಿವಾಸಿ ಇದನ್ನ ಬಿಡಿಎ ಮತ್ತು ಇಲ್ಲಿ ಸ್ಥಳೀಯರು ಎಲ್ಲರಿಗೂ ಕೂಡ ಇದನ್ನ ಬಿಡಿಎಗೂ ಅದನ್ನ ಜಾಗವನ್ನ ಮಾರಾಟ ಮಾಡಿದ್ದಲ್ಲದೆ ಇಲ್ಲಿಯ ಜನರಿಗೂ ಕೂಡ ಅದನ್ನ ಪ್ರಾಪರ್ಟಿ ಹಕ್ಕನ್ನ ಕೂಡ ಕೊಟ್ಟಿದ್ದು. ಇವರೆಲ್ಲ 1998ರಲ್ಲಿ ಮುನಿಸ್ವಾಮಿ ಗೌಡ ಎಂಬುವರಿಂದ ಜಾಗವನ್ನ ಖರೀದಿ ಮಾಡಿದ್ರಂತೆ. ಆದ್ರೆ 2004ರಲ್ಲಿ ಈ ಜಾಗವನ್ನ ಲೇಔಟ್ಗಾಗಿ ಬಿಡಿಎ ಪಡ್ಕೊಂಡಿದೆ. ಮೂಲ ಮಾಲೀಕ ಮುನಿಸ್ವಾಮಿ ಗೌಡ ಎರಡೂ ಕಡೆಯ ಜಮೀನು ಮಾರಿ ಕೈ ತೊಳೆದುಕೊಂಡಿದ್ದಾರೆ. ಆದ್ರೀಗ ನಮ್ಮ ಜಾಗ ಎಂದು ಬಿಡಿಎ ತೆರವು ಮಾಡಿದೆ. ಕರೆಂಟ್ ಬಿಲ್, ಈ ಖಾತೆ ಸೇರಿ ಎಲ್ಲಾ ದಾಖಲೆ ಇದ್ರೂ ನಮ್ಮ ಮನೆಗಳನ್ನ ಒಡೆದಿದೆ ಎಂದು ತೆರವು ಕಾರ್ಯಕ್ಕೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತವಾಗ್ತಿದ್ದಂತೆ ಬಿಡಿಎ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ನಾವು 25 ವರ್ಷ ಇರ್ತೀವಿ. ಮೊನ್ನೆ ಬಂದು ಎಲ್ಲ ಹೊಡೆದು ನಾವು ಈಗ ಸಪ್ಪರ್ ಆಡಿದ್ವಿ. 20,000 ಮಾಡ್ಕೊಂಡಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಾರೆ. ನನಗೆ ಕಾಸೆಲ್ಲ ಮಾಡ್ಕೊಂಡಿದ್ದೆ, ಆಧಾರ್ ಕಾರ್ಡ್, ಐನ್ ಕಾರ್ಡ್ ಎಲ್ಲ ಹಾಳಾಗೋಯ್ತು ಸರ್. ನಾವು ಎಲ್ಲಿ ಹೋಗೋದು ನನಗೆ ಗೊತ್ತಿಲ್ಲ ಸರ್. ಕೋಗಿಲು ನಿರಾಶ್ರಿತರಿಗೆ ಇನ್ನೂ ಸಿಗದ ಮನೆ ಭಾಗ್ಯ. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ತರಾತುರಿಯಲ್ಲಿ ಮನೆ ಕೊಡೋಕೆ ಮುಂದಾಗಿತ್ತು. ಆದ್ರೀಗ 20 ದಿನಗಳಾದ್ರೂ ಮನೆ ಸಿಕ್ಕಿಲ್ಲ ಅಂತ ನಿವಾಸಿಗಳು ಗೋಳಾಡ್ತಿದ್ದಾರೆ. ಟಿವಿ9 ಜೊತೆ ಅಳಲು ತೋಡ್ಕೊಂಡಿದ್ದಾರೆ. ಸರ್ ಏನಂದ್ರೆ 20 ದಿವಸ ಆಯ್ತು. ಇವತ್ತಿಗೆ 20 ದಿವಸದಲ್ಲಿ ಏನು ನಮಗೆ ಆಲ್ರೆಡಿ ವೆರಿಫಿಕೇಷನ್ ಬಂದು 4 ಕಿತ್ತ ಮಾಡ್ಕೊಂಡು ಹೋಗೋರೆ. ತಹಶೀಲ್ದಾರ್ ಅವರು ಸ್ಕೂಲಿಗೆ ಕರೆಸಿ ಮಾಡ್ತಾಯಿದ್ರು. ಆದರೆ ನಮಗಂತೂ ಇನ್ನೂ ಬಂದಿಲ್ಲ. ನಮ್ಮ ಲೇಔಟ್ಗೆ ಪಕ್ಕೀರ್ ಲೇಔಟಲ್ಲಿ ಒಂದು 12 ಜನಕ್ಕೆ 10 ಜನಕ್ಕೆ ನಮ್ಮ ಮಾಡೋರು ಅಷ್ಟೇ. ಆಮೇಲೆ ಆ ಕಡೆ ಮಹಾನಾಯಕ ಲೇಔಟ್ ಅಂತ ಹೇಳಿ ಐತೆ, ಆ ಕಡೆ ಅವ್ರನ್ನ ಕರೆದು ಮಾಡ್ದವ್ರೆ. ಇನ್ನಾದ್ರೂ ವಸತಿ ಇಲಾಖೆ ಆದಷ್ಟು ಬೇಗನೆ ಅರ್ಹ ಫಲಾನುಭವಿಗಳಿಗೆ ಮನೆ ಕಲ್ಪಿಸಿಕೊಡ್ಬೇಕಿದೆ. ವಿಕಾಸ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.